ವೀಕ್ಷಕರೇ ನಮಸ್ತೆ. ಈ ಒಂದು ದೃಶ್ಯ ಕಂಡು ಬಂದದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಾರ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಚ್ಚೂರು ಗ್ರಾಮದಲ್ಲಿ ನೀವು ನೋಡ್ತಾ ಇದ್ದೀರಿ. ಕುರ್ಚಿಯಿಂದ ಆ ವ್ಯಕ್ತಿಯನ್ನ ಆರೋಗ್ಯ ಸರಿ ಇರುವುದಿಲ್ಲ, ಅವರನ್ನ ಆಂಬುಲೆನ್ಸ್ಗೆ ಕುರ್ಚಿಯಲ್ಲಿ ಎತ್ಕೊಂಡು ಬರ್ತಿದ್ದಾರೆ. ನೋಡಿ, 4 ಜನ ಕುರ್ಚಿಯಲ್ಲಿ ಎತ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಮನೆಗಳಿಗೆ ಹೋಗುವ ದಾರಿಯನ್ನ ಭೂಗಳನ್ನ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ತುಂಬಾ ಸರಿಸುಮಾರು 30 ವರ್ಷಗಳಿಂದ ಅವರನ್ನ ಕಾಡಿಸ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ಬಿಟ್ಟುಕೊಳ್ಳುವುದಿಲ್ಲ. ಅವರು ಇಲಾಖೆಗಳನ್ನೆಲ್ಲ ತುಂಬಾ ವರ್ಷಗಳಿಂದ ಭೇಟಿ ಕೊಟ್ಟು ಈ ಒಂದು ವಿಚಾರವನ್ನ ಇಲಾಖಾಧಿಕಾರಿಗಳ ಗಮನಕ್ಕೆ ತರ್ತಾರೆ. ತದನಂತರ ಒಂದು 6 ತಿಂಗಳ ಹಿಂದೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರಾದಂತಹ ವಿದ್ಯಾಕುಮಾರಿಯವರ ಗಮನಕ್ಕೆ ತರ್ತಾರೆ. ಮಾನ್ಯರು ಈ ಒಂದು ವಿಚಾರ ಸರ್ಕಾರಿ ಭೂಮಿ ಆಗಿರುವುದನ್ನು ನೋಡಿ, ಅಲ್ಲದೆ ಮತ್ತೆ ವೀಲ್ ಚೇರ್ ಸಹ ಹೋಗ್ಲಿಕ್ಕೂ ದಾರಿ ಬಿಟ್ಟುಕೊಂಡಂತ ಪರಿಸ್ಥಿತಿ ಇರುವುದನ್ನು ನೋಡಿ ಈ ಒಂದು ಸರ್ಕಾರಿ ಭೂಮಿಯನ್ನ ಭೂಗಳ್ಳರು ಯಾರಿದ್ದಾರೆ ಅವರು ಅದನ್ನ ತೆರವುಗೊಳಿಸಿ ಕಲ್ಪಿಸಿಕೊಳ್ಬೇಕು ಅಂತ ಅದನ್ನ ಗಂಭೀರವಾಗಿ ಮಾನ್ಯ ತಹಶೀಲ್ದಾರ್ ಅಂತ ಬ್ರಹ್ಮಾವರ ತಹಶೀಲ್ದಾರ್ ಅಂತ ಅವರು ಗಂಭೀರವಾಗಿ ಪರಿಗಣಿಸಿ ಇದನ್ನ ಈ ಭೂಗಳ್ಳರು ಒತ್ತುವರಿ ಏನ್ ಮಾಡ್ಕೊಂಡಿರ್ತಾರೆ ಆ ಒಂದು ಜಾಗವನ್ನ ತೆರವುಗೊಳಿಸಲಿಕ್ಕೆ ಕಾನೂನಾತ್ಮಕವಾಗಿ ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರೆಲ್ಲ ಇರ್ತಾರೆ ಎಲ್ಲರನ್ನು ಮೊನ್ನೆ ದಿನ ಎಲ್ಲ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಒತ್ತುವರಿ ತೆರವುಗೊಳಿಸಲಿಕ್ಕೆ ನೋಡ್ತಿದ್ದೀರಿ ನಾವು. ಅಂದ್ರೆ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ಕಷ್ಟವಾದ ಪರಿಸ್ಥಿತಿ ಆಗಿರ್ತದೆ. ಯಾರು ಬಂದರೂ ಕೂಡ ಮಾಡಿಕೊಟ್ಟಿರುವುದಿಲ್ಲ. ಹಾಗಾಗಿ ಒಂದು ಒತ್ತುವರಿ ತೆರವುಗೊಳಿಸುವಂತಹ ತಹಶೀಲ್ದಾರ್ ಅಭಿನಂದನೆ ಸಲ್ಲಿಸುತ್ತಾರೆ. ಅಲ್ಲದೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಶಾಂತರಾಜ್ ಅವರು ಇರ್ತಾರೆ, ಎಎಸ್ ಸವಿತಾ ಕಾನ್ಸ್ಟೇಬಲ್, ಪಂಚಾಯತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಂತಹ ವಂದನಾ ಅವರು ಇರ್ತಾರೆ, ಸಂತೋಷ್ ಅವರು ಬಿಲ್ ಕಲೆಕ್ಟರ್ ಅವರು ಸಹ ಇರ್ತಾರೆ. ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಶೇಖರ್ ಮತ್ತೆ ಕಂದಾಯ ಅರೆಯವರಾದಂತಹ ಮಂಜು, ಗ್ರಾಮ ಸಹಾಯಕರಾದಂತಹ ಆರ್ತಿ ಅವರು, ಡೆಪ್ಟಿ ತಹಶೀಲ್ದಾರ್ ಭಾಗ್ಯಲಕ್ಷ್ಮಿ, ಎಲ್ಲ ಅಧಿಕಾರಿಗಳನ್ನು ಸಹ ಏನ್ ಮಾಡ್ಬೇಕು, ಎಲ್ಲರ ಸಹಕಾರ ಮತ್ತೆ ಆ ಒಂದು ದಾರಿಯನ್ನ ತೆರವುಗೊಳಿಸಿದ್ದಾರೆ. ಹಾಗೆ ಶ್ರೀಕಾಂತ್ ತುಂಬಾ ಧನ್ಯವಾದಗಳು ಸರ್. ನಮ್ಗೆ